ನಮಸ್ಕಾರ. ನಾನು ಬೀದರ್ ಜಿಲ್ಲೆಯ ಡಾಕ್ಟರ್ ವೀರ್ ಶೆಟ್ಟಿ ರೊಡ್ಡ. ನಾನು ಇವತ್ತಿನ ವಿಷಯ ಶ್ರೀ ಚಿದಾನಂದ ಮಹಾಸ್ವಾಮಿ ಸಾಹಿತ್ಯ ವೇದಿಕೆಯಲ್ಲಿ ಕವನ ಕವನವು ನಿನ್ನ ಆತ್ಮದ ಸಂಗೀತವಾಗಿರಲಿ ಎಂಬ ದತ್ತ ಪದದೊಂದಿಗೆ ವಾಚನ ಮಾಡ್ತಾ ಇದ್ದೀನಿ. ಕವನವು ನಿನ್ನ ಆತ್ಮದ ಸಂಗೀತವಾಗಿರಲಿ. ಕವನವು ನಿನ್ನ ಆತ್ಮದ ಸಂಗೀತವಾಗಿರಲಿ. ನಿನ್ನ ಆತ್ಮ ಸಂಗೀತವಾಗಿರಲಿ. ಹೃದಯದ ತಾರೆಗಳು ಹಾಡು ಹರೆಯಲಿ. ಪ್ರತಿ ಪದದಲ್ಲಿ ಜೀವನ ರಾಗವಾಗಲಿ. ನೀನಿ ಸ್ವರಗಳ ದುರಂತದ ನಾದವಾಗಿ ವಾಯುವಿನಂತೆ ಸ್ವತಂತ್ರವಾಗಿ ಹೊರಹೊಮ್ಮಲಿ. ನದಿಯಂತೆ ಗಾಢವಾಗಿ ಹರಡಲಿ. ದುಃಖದ ಮೋಡಗಳಲ್ಲಿ ಚೆಲ್ಲಿಸಿ ಹಾಡಲಿ. ಸುಖದ ಉದಯವನ್ನು ಕರೆಯಲಿ. ಕವನದ ಧ್ವನಿಯಲ್ಲಿ ನೀ ಶಾಶ್ವತವಾಗಿ ಆತ್ಮದ ಸಂಗೀತವಾಗಿ ಬದುಕಲಿ ಎಂದು ಹೇಳುತ್ತಾ, ನಮ್ಮ ಮಲ್ಲಯ್ಯ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತೆ ಅವರು ನಡೆಸುತ್ತಿರುವ ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆಯಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಎಲ್ಲರನ್ನು ಒಂದುಗೂಡಿಸ್ತಾ ಇದ್ದಾರೆ. ನಾವೆಲ್ಲರೂ ಒಂದುಗೂಡಿಸಿ ಅವರಿಗೆ ಅಭಿನಂದನೆಯನ್ನು ಹೇಳುತ್ತಾ, ನಮ್ಮ ಹತ್ತಿರ ಕೋಟಿ ಹಣ ಇದ್ದರೂ ಕೂಡ ಆ ಭಗವಂತ ನಮಗೆ ಕೊಟ್ಟಿರುವ ಆಯುಷ್ಯನ್ನು ಮೀರಿ ನಾವು ಒಂದು ಕ್ಷಣ ಕೂಡ ಹೆಚ್ಚಿಗೆ ಈ ಭೂಮಿ ಮೇಲೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಭಗವಂತನ ಸೃಷ್ಟಿ ನಾಟಕ ರಂಗದಲ್ಲಿ ನಾವೆಲ್ಲರೂ ಕೂಡ ಕೇವಲ ಪಾತ್ರಧಾರಿಗಳು ಅಷ್ಟೇ. ಅವನ ಅಪ್ಪಣೆಯ ಮೇರೆಗೆ ಈ ಭೂಮಿ ಮೇಲೆ ಪ್ರತಿಯೊಂದು ಸನ್ನಿವೇಶಗಳಲ್ಲೂ ಕೂಡ ಅವನದೇ ನಡೆಯುತ್ತದೆ. ಯಾಕೆಂದರೆ ಅವನು ಆ ಸೃಷ್ಟಿ ನಾಟಕ ರಂಗ ನಿಜವಾದ ನಿರ್ದೇಶಕ ಆ ಭಗವಂತನು ತಾನೇ. ನಾವು ಖಾಲಿ ಕೈಯಲ್ಲಿ ಈ ಭೂಮಿಗೆ ಬಂದಿದ್ದೇವೆ ಮತ್ತು ಖಾಲಿ ಕೈಯಲ್ಲಿ ಹೊರಟು ಹೋಗುತ್ತೇವೆ. ಆದರೆ ಕೆಲವು ಪುಣ್ಯಾತ್ಮರು ನನಗೆ ಎಲ್ಲ ಗೊತ್ತಿದೆ, ಎಲ್ಲವನ್ನು ನಾನೇ ಸಂಪಾದನೆ ಮಾಡುತ್ತಿದ್ದೇನೆ, ಎಲ್ಲವೂ ಕೂಡ ನನ್ನಿಂದಲೇ ಆಗುತ್ತಿದೆ ಎಂಬ ಭ್ರಮೆಯಲ್ಲಿ ಬದುಕುತ್ತಿದ್ದಾರೆ. ಇದಕ್ಕೆ ಕಾರಣ ಕೇವಲ ಜ್ಞಾನದ ಕೊರತೆ. ನಮ್ಮ ಬದುಕಿನಲ್ಲಿ ನಮಗೆ ಒಳ್ಳೆಯದು ಅಥವಾ ಒಳ್ಳೆಯದನ್ನು ಸಂಭವಿಸಿದಾಗ ಅದನ್ನು ನಿಸ್ವಾರ್ಥವಾಗಿ ನಾವು ಆ ಭಗವಂತನಿಗೆ ಅರ್ಪಿಸಿದಾಗ ಅವನೇ ಎಲ್ಲದಕ್ಕೂ ನೋಡಿಕೊಳ್ಳುತ್ತಾನೆ. ಆ ಭಗವಂತನಿಗಿಂತಲೂ ನಾವು ಯಾರು ಕೂಡ ದೊಡ್ಡವರಲ್ಲ. ನಮ್ಮ ಬದುಕಿನಲ್ಲಿ ನಮಗೆ ಸುಖ, ಸಂತೋಷ, ಆನಂದ ಬಂದಾಗ ಇದೇಕೆ ಬಂತು ಎಂದು ದೇವರನ್ನು ಕೇಳದ ನಾವು, ಒಂದು ವೇಳೆ ನಮಗೆ ಏನಾದರೂ ಕಷ್ಟ ನೋವು ಬಂದಾಗ ಇದನ್ನೇಕೆ ಕೊಟ್ಟೆ ದೇವರು ಎಂದು ಕೇಳುತ್ತೇವೆ. ಇದು ನಿಜಕ್ಕೂ ವಿಪರ್ಯಾಸವೇ ಸರಿ. ಏನೇ ಆಗಲಿ ನಾವು ಎಲ್ಲವನ್ನು ಆ ಭಗವಂತನಿಗೆ ಅರ್ಪಿಸೋಣ ಮತ್ತು ಎಲ್ಲರಿಗೂ ನಾವು ಯಾವಾಗಲೂ ಒಳಿತನ್ನೇ ಬಯಸೋಣ. ಸರ್ವೇ ಜನ ಸುಖಿನೋ ಭವತೋ ಎಂದು ಹೇಳುತ್ತಾ, ಮತ್ತೊಮ್ಮೆ ನಮ್ಮ ಜ್ಞಾನಾರ್ಜನೆ ಬಳಗ ಮತ್ತು ಸ್ವಾಮಿ ಚಿದಾನಂದ ವೇದಿಕೆಯಲ್ಲಿ ಸಮಸ್ತ ನನ್ನ ಸಹೋದರರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ನಾನು ಬೀದರ್ ಜಿಲ್ಲೆಯ ಡಾಕ್ಟರ್ ವೀರ್ ಶೆಟ್ಟಿ ಎಂದು ಹೇಳುತ್ತಾ ಎಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ, ನಮಸ್ಕಾರ, ಧನ್ಯವಾದಗಳು.